ಇದನ್ನು ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ಥರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಸರ್, ಈಗ ಟೈಮಿಂಗ್ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಇದೆ. ಅಂದರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನಮಗೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕೋಕ್ಕಾಗಲ್ಲ ಅಂತ. ಸೊ ಅದ್ರದ್ದೇನಾದರೂ ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆಯಲ್ಲಿ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಸೊ ಮನೆ ಹತ್ರ ಕಟ್ಟಿಟ್ರು ಆಗುತ್ತೆ. ತಗೋತೀವಿ. ಸರ್, ಇವತ್ತು ಗಂಗಾನಗರದಲ್ಲಿ ಆದಂತಹ ಒಂದು ವ್ಯಕ್ತಿಗೆ ದಂಡ ಹಾಕಿದ್ರಲ್ಲ, ಆ ವಿಡಿಯೋದಲ್ಲಿ ಅವ್ರು ವಾಪಸ್ ಕಸ ತಗೊಂಡು ಹೋಗ್ತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಅವ್ರ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಮಾಡ್ಕೊಂಡಿರೋದ್ರಲ್ಲಿ ಅವ್ರು ಕಸ ಬಿಸಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ? ಅವ್ರು ಎಚ್ಚೆತ್ಕೊಂಡು ವಾಪಸ್ ಕಸ ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಕಸದ್ದು ಹೊಸ ಅಭಿಯಾನ ಶುರು ಮಾಡೋದಕ್ಕೆ ಏನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಅಂದರೆ ಒಂದು ತಿಂಗಳ ಹಿಂದೆನೇ ವಿಡಿಯೋಸ್ ಕಲೆಕ್ಟ್ ಮಾಡೋದಕ್ಕೆ ನೀವು ಮಾರ್ಷಲ್ಗಳಿಗೆ ಹೇಳಿರುವಂಥದ್ದೆಲ್ಲ ಆಗಿದೆಯಾ, ಹೇಗೆ ಅಂತ, ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ? ಇದನ್ನು ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ಥರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಸರ್, ಈಗ ಟೈಮಿಂಗ್ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಇದೆ. ಅಂದರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನಮಗೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕೋಕ್ಕಾಗಲ್ಲ ಅಂತ. ಸೊ ಅದ್ರದ್ದೇನಾದರೂ ಇಲ್ಲ, ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಸೊ ಮನೆ ಹತ್ರ ಕಟ್ಟಿಟ್ರು ಆಗುತ್ತೆ. ತಗೋತೀವಿ. ಸರ್, ಇವತ್ತು ಗಂಗಾನಗರದಲ್ಲಿ ಆದಂತಹ ಒಂದು ವ್ಯಕ್ತಿಗೆ ದಂಡ ಹಾಕಿದ್ರಲ್ಲ, ಆ ವಿಡಿಯೋದಲ್ಲಿ ಅವ್ರು ವಾಪಸ್ ಕಸ ತಗೊಂಡು ಹೋಗ್ತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಅವ್ರ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಮಾಡ್ಕೊಂಡಿರೋದ್ರಲ್ಲಿ ಅವ್ರು ಕಸ ಬಿಸಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ? ಅವ್ರು ಎಚ್ಚೆತ್ಕೊಂಡು ವಾಪಸ್ ಕಸ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಕಸದ್ದು ಹೊಸ ಅಭಿಯಾನ ಶುರು ಮಾಡೋದಕ್ಕೆ ಏನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಅಂದರೆ ಒಂದು ತಿಂಗಳ ಹಿಂದೆನೇ ವಿಡಿಯೋಸ್ ಕಲೆಕ್ಟ್ ಮಾಡೋದಕ್ಕೆ ನೀವು ಮಾರ್ಷಲ್ಗಳಿಗೆ ಹೇಳಿರುವಂಥದ್ದೆಲ್ಲ ಆಗಿದೆಯಾ, ಹೇಗೆ ಅಂತ, ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ? ಇದನ್ನು ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ಥರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಸರ್, ಈಗ ಟೈಮಿಂಗ್ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಇದೆ. ಅಂದರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನಮಗೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕೋಕ್ಕಾಗಲ್ಲ ಅಂತ. ಸೊ ಅದ್ರದ್ದೇನಾದರೂ ಇಲ್ಲ, ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಸೊ ಮನೆ ಹತ್ರ ಕಟ್ಟಿಟ್ರು ಆಗುತ್ತೆ. ತಗೋತೀವಿ. ಸರ್, ಇವತ್ತು ಗಂಗಾನಗರದಲ್ಲಿ ಆದಂತಹ ಒಂದು ವ್ಯಕ್ತಿಗೆ ದಂಡ ಹಾಕಿದ್ರಲ್ಲ, ಆ ವಿಡಿಯೋದಲ್ಲಿ ಅವ್ರು ವಾಪಸ್ ಕಸ ತಗೊಂಡು ಹೋಗ್ತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಅವ್ರ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಮಾಡ್ಕೊಂಡಿರೋದ್ರಲ್ಲಿ ಅವ್ರು ಕಸ ಬಿಸಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ? ಅವ್ರು ಎಚ್ಚೆತ್ಕೊಂಡು ವಾಪಸ್ ಕಸ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಕಸದ್ದು ಹೊಸ ಅಭಿಯಾನ ಶುರು ಮಾಡೋದಕ್ಕೆ ಏನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಅಂದರೆ ಒಂದು ತಿಂಗಳ ಹಿಂದೆನೇ
ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಇದನ್ನು ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ಥರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಸರ್, ಈಗ ಟೈಮಿಂಗ್ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಇದೆ. ಅಂದರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನಮಗೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕೋಕ್ಕಾಗಲ್ಲ ಅಂತ. ಸೊ ಅದ್ರದ್ದೇನಾದರೂ ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಸೊ ಮನೆ ಹತ್ರ ಕಟ್ಟಿಟ್ರು ಆಗುತ್ತೆ. ತಗೋತೀವಿ. ಸರ್, ಇವತ್ತು ಗಂಗಾನಗರದಲ್ಲಿ ಆದಂತಹ ಒಂದು ವ್ಯಕ್ತಿಗೆ ದಂಡ ಹಾಕಿದ್ರಲ್ಲ, ಆ ವಿಡಿಯೋದಲ್ಲಿ ಅವ್ರು ವಾಪಸ್ ಕಸ ತಗೊಂಡು ಹೋಗ್ತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಮಾಡ್ಕೊಂಡಿರೋದ್ರಲ್ಲಿ ಅವ್ರು ಕಸ ಬಿಸಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ, ಅವ್ರು ಎಚ್ಚೆತ್ಕೊಂಡು ವಾಪಸ್ ಕಸ ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಕಸದ್ದು ಈ ಹೊಸ ಅಭಿಯಾನ ಶುರು ಮಾಡೋದಕ್ಕೆ ಏನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ಅಂದರೆ ಒಂದು ತಿಂಗಳ ಹಿಂದೆನೇ ವಿಡಿಯೋಸ್ ಕಲೆಕ್ಟ್ ಮಾಡೋದಕ್ಕೆ ನೀವು ಮಾರ್ಷಲ್ಗಳಿಗೆ ಹೇಳಿರುವಂಥದ್ದೆಲ್ಲ ಆಗಿದೆಯಾ, ಹೇಗೆ ಅಂತ, ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಇದನ್ನು ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ಥರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಸರ್, ಈಗ ಟೈಮಿಂಗ್ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಇದೆ. ಅಂದರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ನಮಗೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕೋಕ್ಕಾಗಲ್ಲ ಅಂತ. ಸೊ ಅದ್ರದ್ದೇನಾದರೂ ಇಲ್ಲ, ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಸೊ ಮನೆ ಹತ್ರ ಕಟ್ಟಿಟ್ರು ಆಗುತ್ತೆ. ತಗೋತೀವಿ. ಸರ್, ಇವತ್ತು ಗಂಗಾನಗರದಲ್ಲಿ ಆದಂತಹ ಒಂದು ವ್ಯಕ್ತಿಗೆ ದಂಡ ಹಾಕಿದ್ರಲ್ಲ, ಆ ವಿಡಿಯೋದಲ್ಲಿ ಅವ್ರು ವಾಪಸ್ ಕಸ ತಗೊಂಡು ಹೋಗ್ತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೇ ಕಸ ಇದ್ದರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಮಾಡ್ಕೊಂಡಿರೋದ್ರಲ್ಲಿ ಅವ್ರು ಕಸ ಬಿಸಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀರಾ, ಅವ್ರು ಎಚ್ಚೆತ್ಕೊಂಡು ವಾಪಸ್ ಕಸ ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು.